ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾರ್ಗದ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಹೊಸ ವರ್ಷಕ್ಕೆ ಸಂಚಾರ ನಡೆಸಲಿದೆ ಮತ್ತೆರಡು ರೈಲುಗಳು. ಡಿಸೆಂಬರ್ ಅಂತ್ಯಕ್ಕೆ 6ನೇ ರೈಲು, ಹಾಗೆ ಜನವರಿ ಅಂತ್ಯಕ್ಕೆ 7ನೇ ರೈಲು ಬರುತ್ತೆ. ಯಾಕಂದರೆ ಈಗ ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದೆ, ಕಡಿಮೆ ಇದೆ ಟ್ರೈನ್ಗಳು. ಅದರಲ್ಲೂ 1 ಲಕ್ಷ ಜನ ಪರ್ ಡೇ ಅಲ್ಲಿ ಸವಾರಿಯನ್ನು ಮಾಡ್ತಾ ಇದ್ದಾರೆ. ಈಗ ಮತ್ತೆರಡು ಹೊಸ ರೈಲುಗಳು ಸೇರ್ಪಡೆ ಆಗುತ್ತೆ. ಈಗಾಗಲೇ ಕೋಲ್ಕತ್ತಾದ ಟಿಟಿಗರ್ನಿಂದ 6ನೇ ರೈಲು ಹೊರಟಿದೆ. ರೈಲುಗಳ ಪೂರ್ವ ಪರೀಕ್ಷಾರ್ಥ ಪ್ರಕ್ರಿಯೆ ಕೂಡ 1 ತಿಂಗಳಲ್ಲಿ ಮುಕ್ತಾಯ ಆಗುತ್ತೆ. ಸದ್ಯ ಪೀಕ್ ಅವರ್ನಲ್ಲಿ 15 ನಿಮಿಷಕ್ಕೊಂದು ರೈಲುಗಳ ಓಡಾಟ ಆಗ್ತಾ ಇದೆ. ಇನ್ನು ಸಾಮಾನ್ಯ ಸಮಯದಲ್ಲಿ 20 ನಿಮಿಷಕ್ಕೊಂದು ಟ್ರೈನು ಓಡಾಡುತ್ತೆ. 25 ನಿಮಿಷನೂ ಹೋಗಿರುವಂಥ ಉದಾಹರಣೆ ಇದೆ. ಅರ್ಧ ಗಂಟೆ ವೇಟ್ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಬಂದಿದೆ. ಯೆಲ್ಲೋ ಮಾರ್ಗದಲ್ಲಿ ದಿನನಿತ್ಯ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ. ಅದರಲ್ಲೂ ಪೀಕ್ ಅವರಲ್ಲಿ ನಾವು ಕೇಳೋದೇ ಬೇಡ. ಆ ಒತ್ತಡವನ್ನು ತಗ್ಗಿಸೋಕೆ ಈಗ BMRCL ಈ ಒಂದು ಕಾರ್ಯಾಚರಣೆಗೆ ಮುಂದಾಗಿದೆ. ಈಗ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗುವಂಥವ್ರು, ಹೊಸೂರು ಕಡೆ ಹೋಗುವಂಥವ್ರು, ಜೊತೆಗೆ ಇಲ್ಲಿ ಮಾರ್ಕೆಟ್ ಕಡೆ ಬರುವಂಥವ್ರು, ಆ ಕಡೆಯಿಂದ ಮೆಜೆಸ್ಟಿಕ್ ಕಡೆ ಬರುವಂಥವ್ರು, IT-BT ಹಬ್ ಆಗಿರೋದ್ರಿಂದಾಗಿ ಸಹಜವಾಗಿಯೇ ಅಲ್ಲಿ ಪೀಕ್ ಅವರ್ನಲ್ಲಿ ರಶ್ ಆಗಿರುತ್ತೆ. ಹಾಗಾಗಿಯೇ ಜಾಸ್ತಿ ಬೇಕೇ ಬೇಕಾಗಿತ್ತು. ಈಗ ಸದ್ಯಕ್ಕೆ 5 ಓಡಾಡ್ತಾ ಇತ್ತು. ಈಗ 6 ಮತ್ತು